Say hi. ನೋಡಿದ್ರೆ ಇದೆ ಪುಟ ರೆಸಾರ್ಟ್. ಡೌನ್ ಇದೆ. ಸ್ಲೋ ಬಡೀಸ್. ಜೋಕಾಲು ಇದೆ ಬಂಡು ನೋಡು ಹೇಗಿದ್ದಾರೆ. ಹೊರಗಿದೆ. ಸೊ ಬೆಳಗ್ಗೆ 4:45ಗೆ ಎದ್ದಿದ್ವಿ. 6 ಗಂಟೆ ಬಿಡ್ತಾ ಇದ್ದೀವಿ ಮುನ್ನಾರ್ಗೆ. ನೋಡಿ ರೆಡಿಯಾಗಿ ಮಗಳು ಮಲ್ಕೊಂಡಿದ್ದಾಳೆ. ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್. ಸ್ನಾನ ಮಾಡಿ ರೆಡಿಯಾಗಿ ನಿದ್ದೆ ಮಾಡ್ತಿದ್ದಾಳೆ. ಕಾರಲ್ಲಿ ಬೆಡ್ ಇದೆ, ಅಲ್ಲೇ ಮಲ್ಕೊಂತ ಅಂತ ಹೇಳಿದ್ರು, ಮಲಗಿದ್ದಾಳೆ. ಈಗ ಬಿಡೋದು, ಇನ್ನೊಂದು 5 ನಿಮಿಷ ಎದ್ದೇಳಿಸ್ಕೊಂಡು ಬಿಡೋದು. ಓವರಾಲ್ ಸ್ಟೇ ಎಕ್ಸ್ಪೀರಿಯೆನ್ಸು 4 ಸ್ಟಾರ್ ರೇಂಜ್ಗೇನಿಲ್ಲ ಅಂತ ಅನ್ನಿಸ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಲ್ಪ ಕ್ಲೀನ್ಲಿನೆಸ್ಸಲ್ಲಿ ಲ್ಯಾಗಿಂಗ್ ಇದೆ. ರೆಸ್ಟೋರೆಂಟು ಫುಡ್ಡು ಓಕೆ ರೇಂಜಿಗಿತ್ತು. 4 ಸ್ಟಾರ್ ಅಂತ ಹಾಕ್ಕೊಂಡು ಈ ಥರ ಸರ್ವಿಸು ಅಥವಾ ಈ ಥರ ಕ್ವಾಲಿಟಿ ಎಕ್ಸ್ಪೆಕ್ಟೆಡ್ ಇಲ್ಲ. ಔಟ್ ಆಫ್ 10 ಈ ಹೋಟ್ಲಿಗೆ ಓವರಾಲು ನಾನು 7 ರೇಟಿಂಗ್ ಕೊಡ್ತೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆಂದರೆ ಟವಲ್ಲು ಕ್ಲೀನ್ ಇರಲಿಲ್ಲ. ಟವಲ್ಲು ನಾವು ಯೂಸ್ ಮಾಡಿಲ್ಲ, ಫೋನ ತಂದಿದ್ದು ನಾವು ಯೂಸ್ ಮಾಡಿದ್ವಿ. ಯಾಕೆಂದರೆ ಅದು ಅಷ್ಟು ಕ್ಲೀನ್ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಬಾತ್ರೂಮು ಅಷ್ಟು ಕ್ಲೀನ್ ಇರಲಿಲ್ಲ. ರೆಸ್ಟೋರೆಂಟ್ ಫುಡ್ಡೂ ಅಷ್ಟು ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಸೇ ಹಾಯ್. ಸೊ ಇಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅಲ್ಲೂ ಮತ್ತೆ ಟೈಮ್ ತಗೊಳುತ್ತೆ ಎಲ್ಲ ರೆಡಿ ಆಗೋಕ್ಕೆಲ್ಲ. ಹೋಟೆಲ್ ಚೆಕ್-ಇನ್ ಆಗೋದು ಇಲ್ಲಾಂದರೆ ಸೈಟ್ ಸೀಯಿಂಗ್ ಮಾಡೋದು ಡೈರೆಕ್ಟಾಗಿ. ಸೊ ಇವತ್ತು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಬೇಕು ಅಂತ ಟೈಮ್ನ ನೋಡೋಣ ಏನಾಗುತ್ತೆ. ಲಾಬಿಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಚೆಕ್ಔಟಿಗೆ. ಅವರು ರೂಮ್ ಚೆಕ್ ಮಾಡ್ಬೇಕಾರಂತೆ. ಆಲ್ಮೋಸ್ಟ್ 5 ಮಿನಿಟ್ಸ್ ಆಯಿತು. ಈಗ ದಿಂಡುಗಲ್ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ತೇಣಿ ಹತ್ರ ಇದ್ದೀವಿ. ನೋಡಿ ಆಲ್ರೆಡಿ ವ್ಯೂ ಯಾವ ಥರ ಇದೆ ಅಂತ ತೋರಿಸಿ ಆ ಕಡೆ. ಹಿಲ್ ಸ್ಟೇಷನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ವಾತಾವರಣ ಚೇಂಜ್ ಆಗ್ತಾ ಇದೆ. ಇಲ್ಲಿ ಅಷ್ಟು ಜೂಮ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಡಬ್ಬರ್ ಆಗಿದೆ ಹಿಲ್ಸ್ ಎಲ್ಲ. ಮತ್ತೆ ಏನು ಸಮಾಚಾರ? ನಡೀನಾ ನಿಮ್ಮ ಬರ್ಡೇಗೆ? ಈಗ ಅದನ್ನೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಬರ್ಡೇ ಸೆಲೆಬ್ರೇಷನ್ಗೆ ನೋಡಿದ್ರೆ ಇದೆ ಪುಟ ರೆಸಾರ್ಟ್. ಹೆಂಗಿದೆ ಚರಿತಾ? ಹೆಂಗಿದೆ? ಬರ್ತೀನಿ ಸರ್. ಥ್ಯಾಂಕ್ ಯು. ಸೊ ರೆಸಾರ್ಟ್ ಎಂಟ್ರಾಗಿ ಲಾಬಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಚೆಕ್-ಇನ್ ಆಗಿ. ಸೊ ಈ ವ್ಯೂ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ರೂಮಲ್ಲಿ ಹೋಗಿ ರೂಮ್ ಟೂರ್ ತೋರಿಸ್ತೀವಿ. ಅಮ್ಮು ಚಾರ್ವಿತಾ ಕಮ್. ಖುಷಿನಾ? ಸ್ವಿಮ್ಮಿಂಗ್ ಪೂಲ್ ಖುಷಿನಾ? ಕಮ್. ಸ್ವಿಮ್ಮಿಂಗ್ ಪೂಲ್ ಖುಷಿನಾ? ಹಾಂ ಆಮೇಲೆ ತೋರಿಸ್ತೀನಿ. ಸೊ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ, ಏನು ಗೊತ್ತಿಲ್ಲ. ನೈಸ್ ಫ್ಲೇವರು. ಸ್ಪೈಸಸ್ ಇದೆ ಅನ್ಸುತ್ತಲ್ಲ? ಸ್ಪೈಸಸ್ ಇದೆ ಸ್ವಲ್ಪ. ಚೆನ್ನಾಗಿದೆ, ರಿಫ್ರೆಶಿಂಗ್ ಆಗಿದೆ. section morning 7:30 to 8:30, evening 5.
ರೆಸಾರ್ಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತಂದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಯೋಗ ಸೆಷನ್ ಇರುತ್ತೆ ಬೆಳಗ್ಗೆ. ನಾವು ಹೋಗಲಿಲ್ಲ, ಯಾಕೆ ಅಂದರೆ ನಾವು ರಿಲ್ಯಾಕ್ಸ್ ಆಗಕ್ಕೆ ಹೋಗಿರೋದು, ಅದಕ್ಕೆ ಯೋಗ ಸೆಷನ್ಗೆಲ್ಲ ಹೋಗಲಿಲ್ಲ. ಪ್ರಾಪರ್ಟಿ ವಾಕ್ ಇತ್ತಂತೆ, ಅದು ಹೋಗಲಿಲ್ಲ. ಆರ್ಚರಿ ಇದೆ ಅಂತೆ, ಅದು ನಾವು ನೋಡಲಿಲ್ಲ. ಬಟ್ ಸೈಕ್ಲಿಂಗ್ ಎಲ್ಲ ಮಾಡ್ತಿರೋದೆಲ್ಲ ನೋಡಿದ್ವಿ. ಮಡ್ ಗೇಮ್ ಏನು ಇರಲಿಲ್ಲ. ನೇಚರ್ ವಾಕ್ ಅಂದರೆ ಅದೇ ಹೊರಗೆ ಕರ್ಕೊಂಡು ಹೋಗ್ತಾರಂತೆ, ಅದು ಹೋಗಲಿಲ್ಲ ನಾವು. ಚಾಯ ಕಡೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ. ದಾವಣಗೆರೆ ಥರ ಖಾರ ಕೊಡ್ತಾರೆ, ಸ್ವಲ್ಪ ಬಜ್ಜಿ ಇರುತ್ತೆ, ಅದು ದಾವಣಗೆರೆ ಥರ ಇರಲ್ಲ. ಸೊ ಅದ್ರ ಜೊತೆಗೆ ಟೀ ಆರ್ಡ್ರು, ಕಾಫಿ ಆರ್ಡ್ರು ಕೊಡ್ತಾರೆ. ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಲೀಫ್ ಆರ್ಟು ಅದು ಭಾಳ ಇಂಪಾರ್ಟೆಂಟು ಕಿಡ್ಸ್ಗೆ, ಭಾಳ ಚೆನ್ನಾಗಿತ್ತು ಅದು. ಲೀಫ್ ಆರ್ಟ್ ಎಲ್ಲ ಇಬ್ಬರು ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ರು, ಎರಡೆರಡು ಸರಿ ಮಾಡಿದರು. ಅದನ್ನು ಸಪ್ರೇಟ್ ವೀಡಿಯೋದಲ್ಲೇ ಹಾಕ್ತೀನಿ. ಕುಕ್ಕಿಂಗ್ ಡೆಮೋ ಎಲ್ಲ ಇತ್ತು. ಟವಲ್ ಆರ್ಟ್ ಭಾಳ ಚೆನ್ನಾಗಿತ್ತು. ಆಮೇಲೆ ಕ್ಯಾಂಪ್ ಫೈರ್ ಆರ್ ಹೋಮ್ ಡಿ ಜೆ ಇರುತ್ತೆ. ಕ್ಯಾಂಪ್ ಫೈರ್ ಚೆನ್ನಾಗಿತ್ತು, ಹೋಮ್ ಡಿ ಜೆನೇ ಇತ್ತು, ನಾವು ಹೋಗಲಿಲ್ಲ. ಇದೆಲ್ಲ ಆ್ಯಕ್ಟಿವಿಟೀಸು ರೆಸಾರ್ಟಲ್ಲಿದ್ದರೆ ಇರುತ್ತೆ. ದಾವಣಗೆರೆ ಮಿಡಲ್ ಆಫ್ ಕರ್ನಾಟಕ. ಏನೋ ಹೊಡೆದಂಗಾಯ್ತು. ಡೌನ್ ಇದೆ. ಸ್ಲೋ ಬಡೀಸ್ ಅಲ್ಲೈತಿ. ನೆಕ್ಸ್ಟ್ ಸ್ಲೋ ಬಡಿ. ಕೈ ಹಿಡ್ಕೊ ಪುಟಾಕ. ಕೈ ಹಿಡ್ಕೊ. ಬಗ್ಗಿಯಲ್ಲಿ ಒಂದು ಸರಿ ಬರಬೇಕು. ಓಕೆ. ಏಯ್ ಜೋಕಾಲಿ ಇದೆ ಬಂಡು ಇಲ್ಲೋಡು. ಸೂಪರ್. ಹೇಗಿದೆ ರೀ? ಹೊರಗಿದೆ. ಹಾಂ ಸೂಪರ್. ನೋಡಿ ಇದು ವ್ಯೂಸು. ಓಹ್ ವೆರಿ ನೈಸು. ಬಾಲ್ಕನಿ ವ್ಯೂ ಆಲ್ಸೋ ಗುಡ್. ಸೂಪರ್ ಆಗಿದೆ, ಸ್ಪೇಷಿಯಸ್ ಆಗಿದೆ ಅನಿಸುತ್ತೆ. ಓಕೆ, ಒಂದು ಸೋಫಾ ಇದೆ ಇಲ್ಲಿ, ಒಂದು ಟೇಬಲ್ ಇದೆ, ಚೇರ್ ಇದೆ, ಡೈನಿಂಗ್ ಏರಿಯಾ ಇದೆ. ಸೊ ಇಲ್ಲಿ ಕೂತ್ಕೊಂಡು ಡೈನಿಂಗ್ ಮಾಡ್ಬೋದು, ಚೆನ್ನಾಗಿದೆ. ಫ್ಯಾಮಿಲಿಗೆ ಸೂಪರಾಗಿದೆ. ಬೆಡ್ಡು ಕಿಂಗ್ ಸೈಜ್ ಬೆಡ್ ಇದೆ. ಸೊ ಬ್ಯಾಗೇಜ್ ಎಲ್ಲ ಇಡೋಕ್ಕೆ ಇಲ್ಲಿ ಮಿನಿ ಬಾರ್ ಆಪ್ಷನ್ಸ್ ಎಲ್ಲ ಇದಾವೆ ಇಲ್ಲಿ. ಚಾಕ್ಲೇಟು ಇವೆಲ್ಲ ಇದೆ. ಸೊ ಪ್ರೈಸಸ್ಸು ಓಕೆ ರೀಸನಬಲ್ ಆಗಿದೆ. ಅಫ್ಕೋರ್ಸ್ ಕೆಟಲ್ ಇದೆ, ಟೀ ಮಾಡ್ಕೋಬೇಕು ಅಂದರೆ. 3 ವಾಟರ್ ಬಾಟ್ಲ್ ಇಟ್ಟಿದ್ದಾರೆ. ಗ್ಲಾಸ್ ಆಲ್ಸೋ ಪ್ರೊವೈಡೆಡ್. ಮಿನಿ ಬಾರಲ್ಲಿ ಕೂಲ್ ಡ್ರಿಂಕ್ಸ್ ಇದೆ. ಸೊ ವರ್ಕಿಂಗ್ ಸ್ಟೇಷನ್ ಇದೆ. ವರ್ಕ್ ಮಾಡಬೇಕು ಅಂದ್ರೂ ಭಾಳ ಸೂಪರಾಗಿದೆ, ಕೂಲಾಗಿದೆ. ಆಮೇಲೆ ವಾರ್ಡ್ರೋಬೂ ಚೆನ್ನಾಗಿದೆ. ಏನಾದರೂ ಅವೈಲೇಬಲ್ ಇಡಬೇಕು ಅಂದರೆ ಲಾಕರ್ ಇದೆ. ಸೊ ವಾಶ್ರೂಮ್ ಇದು ಓಕೆ, ನೈಸ್ ಕ್ಲೀನಾಗಿದೆ. ಸೊ ಡೆಂಟಲ್ ಕಿಟ್ ಇದೆ, ಶೇವಿಂಗ್ ಕಿಟ್ ಇದೆ, ಶವರ್ ಕ್ಯಾಪ್ ಇದೆ. ಓಕೆ, ಸೊ ಬಾತ್ರೂಮ್ ಎಲ್ಲ ಚೆನ್ನಾಗಿದೆ. ಟಾಯ್ಲೆಟು ಚೆನ್ನಾಗಿದೆ, ಕ್ಲೀನಾಗಿದೆ. 2 ಟವಲ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಗ್ಲಾಸ್ ಆಪರೇಷನ್. ಬಾತ್ರೂಮ್ ಚೆನ್ನಾಗಿದೆ. ಈ ರೆಸಾರ್ಟಲ್ಲಿ ಆಲ್ಕೋಹಾಲ್ ಸಪ್ಲೈ ಇಲ್ಲ, ಅವ್ರಿಗೆ ಲೈಸೆನ್ಸ್ ಇಲ್ಲ ಅಂತೆ. ಸೊ ಇಲ್ಲಿ ಭಾಳ ಜನ ಖುಷಿಯಾಗ್ಬಿಟ್ಟಿದ್ದಾರೆ ಲೈಸೆನ್ಸ್ ಇಲ್ಲ ಅನ್ನೋದಕ್ಕೆ. ನೋಡಿ ಅಲ್ಲಿ, ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಮಂಡೇ ಅದಕ್ಕೆ ಬೆಂಗಳೂರಲ್ಲಿ ಕಂಪೆನ್ಸೇಷನ್ ಆಗುತ್ತೆ. ಪರ್ಫೆಕ್ಟಾಗಿದೆ. 10 ಔಟ್ ಆಫ್ 10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಸೂಪರ್. ಇಲ್ಲಿ ನೋಡಿ, ಇಲ್ಲಿ ಬೇರಲ್ಲೆಲ್ಲ ಬೆಳೆದಿದೆಯಲ್ಲ. ಕೆಳಗಡೆನೇ ಬಿಡೋದ್ರಿ, ಮೇಲ್ ಬಿಡೋಲ್ಲ. ಕೆಳಗಡೆ